ಇನ್ನು ಶಾಸಕ ಅರವಿಂದ್ ಬೆಲ್ಲದ್ ಮುಡಾ ಹಗರಣ ಸಂಬಂಧಪಟ್ಟ ಹಾಗೆ ನಾವು ಪ್ರತಿಭಟನೆ ಇನ್ನಷ್ಟು ಜೋರು ಮಾಡ್ತೀವಿ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ವಿಚಾರವಾಗಿ ಕೂಡ ಅವರು ಮಾತನಾಡಿದ್ದಾರೆ. ಮುಡಾ ಹಗರಣವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಸೋಮವಾರ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತೇವೆ. ಟಿವಿ9ಗೆ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆ ನೀಡಿದ್ದಾರೆ. ಅಹೋರಾತ್ರಿ ಧರಣಿ ಆಯಿತು, ಪಾದಯಾತ್ರೆಗೆ ಸಿದ್ಧತೆ ಆಗ್ತಿದೆ. ಈಗ ಮುಡಾ ಹಗರಣ ಖಂಡಿಸಿ ಪಾದಯಾತ್ರೆ ಮಾಡ್ತೇವೆ ಅಂತ ಅಹೋರಾತ್ರಿ ಧರಣಿ ಆಯಿತು, ಈಗ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಆದರೆ ಇದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಸಿಗುತ್ತೆ ಏನು ಕಾದು ನೋಡ್ಬೇಕು. ಯಾಕಂದ್ರೆ ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಮುಡಾ ಹಗರಣಕ್ಕೆ ಹೋದಾಗ ವಿಜೇಂದ್ರ ಮುಂತಾದಂಥ ನಾಯಕರನ್ನ ಆಲ್ಮೋಸ್ಟ್ ಕೆಂಗೇರಿಯಲ್ಲೇ ಪೊಲೀಸರ ವಶಕ್ಕೆ ಪಡೆಯಲಾಯಿತು. ಇಲ್ಲಿ ಪಾದಯಾತ್ರೆಗೆ ಹೇಗೆ ಅವಕಾಶ ಸಿಗುತ್ತೆ ಕಾದು ನೋಡ್ಬೇಕಾಗಿದೆ. ಅವ್ರು ಯಾವ ರೀತಿ ತನಿಖೆ ಮಾಡತ್ತಾರಂತ ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ. ಜುಲೈ 15ರಿಂದ ಅಧಿವೇಶನ ಶುರು ಆಗ್ತಿತ್ತಂತಂದ್ರೆ ಜುಲೈ 14ನೇ ತಾರೀಕಿನ ದಿನ ಅವರು ಒಬ್ಬರು ರಿಟೈರ್ಡ್ ಜಡ್ಜ್ ಕಡೆಯಿಂದ ಚರ್ಚೆ ಮಾಡ್ಬೇಕಂತ ಮಾಡಿದ್ದಾರೆ. ಹಿಂದೆ ಕೆಂಪಯ್ಯ ಹಗರಣ, ಅರ್ಕಾವತಿದು ಹಗರಣ ಆದಾಗ ಕೂಡ ಇದೇ ರೀತಿ ಸಿದ್ದರಾಮಯ್ಯನವರು ಕೆಂಪಯ್ಯ ಅಂತ ಹೇಳಿ ರಿಟೈರ್ಡ್ ಜಡ್ಜನ್ನು ಮಾಡಿ ಒಂದು ರಿಪೋರ್ಟ್ ಮಾಡಿ ತಮಗೆ ಸೇಫ್ ಮಾಡಿಕೊಂಡ್ರು. ಅದೇ ರೀತಿ ಪ್ರಯತ್ನ ಈಗೂ ಕೂಡ ಮಾಡ್ತಾ ಇದ್ದಾರೆ. ತನಿಖೆ ಏನಾಗೋದಾಗಲಿ, ಅದ್ರ ಜೊತೆ ಚರ್ಚೆ ಮಾಡೋಕ್ಕೇನು ತೊಂದರೆ ಐತಿ ಇವರಿಗೆ. ಇವರು ನಿಜವಾಗಿ ಏನು ಹಗರಣದಲ್ಲಿ ಭಾಗ ಆಗಿಲ್ಲ ಅಂತಂತಂದ್ರೆ ಚರ್ಚೆ ಮಾಡಲಿ. ಅದ್ರ ಮೂಲಕ ಏನಿದೆ ಜನರಿಗೆ ಸತ್ಯಾಸತ್ಯತೆ ಹೊರಗೆ ಬರ್ತೈತಿ. ಚರ್ಚೆ ಆಗಿದೆ, ನಮ್ಮ ಪಾರ್ಟಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸೋಮವಾರ ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತೇವೆ. ಕನ್ಫರ್ಮ್ ಆಗಿದೆ ಸರ್? ಹೌದು, ಮಾಡ್ತೇವೆ. ಈಗ ಈ ದೊಡ್ಡ ಹಗರಣ ಸುಮಾರು 4,000 ಕೋಟಿ ಹಗರಣ ಐತಿ. ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವರು ಇದರಲ್ಲಿ ಭಾಗಿದಾರ ಆಗಿದಾರಂತ ದಿನಕ್ಕೆ ದಾಖಲೆಗಳು ಹೊರಗೆ ಬರತ್ತವು. ಚರ್ಚೆ ಬಗದಷ್ಟು ಹೊರಗೆ ಬರತೈತಿ. ಇದ್ರ ಬಗ್ಗೆ ಸತ್ಯಾಸತ್ಯತೆ ಏನೈತಿ ಜನರ ಮುಂದೆ ಹೊರಗೆ ಬರಲಿ. ಚರ್ಚೆ ಮಾಡೋಕ್ಕೇನು ತೊಂದರೆ ಇವ್ರಿಗೆ, ಇವ್ರದ್ದು ಕಳ್ಳರ ಜೀವ ಹೊಳ್ಳೊಳಗಂತ